ಶಿವಮೊಗ್ಗ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಗೋವಿಂದ ಕೋವಿ ಹೋಬಳಿಯಿಂದ ಗೋವಿಂದ ಕೋವಿ ಗ್ರಾಮ ಪಂಚಾಯತಿ ಗೋವಿಂದ ಕೋವಿ 1ನೇ ವಾರ್ಡ್ನಿಂದ ಗೋವಿಂದ ಕೋವಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ದೇವೇಂದ್ರ ನಾಯ್ಕ್ ಸಣ್ಣ ಆದೇಶ್ ನಾಯ್ಕ್ ಅವರಿಗೆ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಸಿಬ್ಬಂದಿಯವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಸರ್, ತಾವು ಗ್ರಾಮ ಪಂಚಾಯತಿ ಅಧಿಕಾರಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀವಿ? ಮುಂಚೆ ಸಹ ನಾವು ವ್ಯವಸಾಯ ಮಾಡ್ತಿದ್ವಿ. ಆಮೇಲೆ ಊರಿಂದ ಸ್ವಲ್ಪ ಏನಾದ್ರೆ ಊರಲ್ಲಿ ಫಂಕ್ಷನ್ ಏನಾದ್ರೆ ನಡೀತಾ ಇದ್ರೆ ಸಹಾಯ ಮಾಡ್ತಿದ್ವಿ. ಅಧಿಕಾರಿಗಳು ಯಾರು ಬಂದರೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮಾಡ್ತಿದ್ವಿ. ಮತ್ತು ಏನೇ ಊರಲ್ಲಿ ಯಾವುದೇ ಫಂಕ್ಷನ್ ಆಗಿರಲಿ ಏನೇ ಆಗಲಿ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಹೋಗ್ತೀವಿ. ಹಾಗಾಗಿ ಊರವರು ಅವರು ಇಷ್ಟಪಟ್ಟು ಪರವಾಗಿಲ್ಲ ಕೆಲಸ ಮಾಡ್ತಾರೆ, ನಮ್ಮ ಸೇವೆ ಮಾಡ್ತಾರೆ ಅನ್ನೋ ಭರವಸೆಯನ್ನು ನಮಗೆ ಆಯ್ಕೆ ಮಾಡಿದ್ರು. ತುಂಬ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಯ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳು ನಿಮ್ಮ ಬಗ್ಗೆ ಯಾವ ಥರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು? ಪ್ರೀತಿ ವಿಶ್ವಾಸ ಅಂದರೆ ನಾವು ಯಾವುದೇ ಏನೇ ವಿಶ್ವಾಸ ಆಗಿರಲಿ, ಒಬ್ಬ ಬಡವ ಆಗಿರಲಿ, ಏನೇ ಆಗಿರಲಿ ಕಷ್ಟದಲ್ಲಿದ್ದಾನೆ ಅಂದರೆ ನಮ್ಮ ಕೈಯಿಂದ ಎಷ್ಟು ಆಗುತ್ತೆ ಸರ್ ಅಷ್ಟು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತ ಒಂದು ಭರವಸೆಯಿಂದ ನಮಗೆ ಮಾಡ್ಕೊಂಡು ಮುಂದೂ ಹಂಗೆ ಜನ ಮಾಡ್ತಾರೆ. ತುಂಬ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿ ಮೊದಲವಾಗಿ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ನಮ್ಮೂರಲ್ಲಿ ಇಷ್ಟಪಡಲಿಲ್ಲ ಹೋಗ್ಲಿಕ್ಕೆ. ಕೆಲವರು ಕೆಲಸ ಮಾಡ್ತೀವಿ ಹೋಗ್ತೀವಿ ಮತ್ತು ನೀನು ಅಪ್ಲಿಕೇಶನ್ ಹಾಕಬೇಕು ಸರ್, ಹಾಕಿದಾಗ ವಾಪಸ್ ತಗೊಳ್ಳೋಕ್ಕಂತ ಹೋಗಿ ಕೆಲವರು ಏನೇ ತಗೋಬೇಡ ಅವೆಲ್ಲ ಸಪೋರ್ಟ್ ಇದೆ ಅಂತ ಹೇಳಿ ಎಲ್ಲರೂ ಹೇಳಿದ್ರು ಸರ್. ಹಂಗೆ ಜನ ಅಷ್ಟೇ ಇದುವಾಗಿ ಊಟ ಮಾಡಿದ್ರು. ತುಂಬ ಧನ್ಯವಾದಗಳು ಮಾಡಿದ್ರು ಸರ್. ತುಂಬ ಧನ್ಯವಾದಗಳು. ಇದ್ದದ್ರಲ್ಲಿ ತಾವು ಉತ್ತಮ ಜನಗಳ ಒಡನಾಟದಲ್ಲಿ ಪ್ರೀತಿ ವಿಶ್ವಾಸ ಇದ್ದರಿಂದ ನಾವು ಮಧ್ಯವಾಗಿ ಜನಗಳ ಸೇವೆ ಮಾಡಬೇಕು, ಉತ್ತಮ ಸೇವೆ ಮಾಡಬೇಕಾಗಿ ನಮ್ಮ ಗ್ರಾಮಗಳನ್ನು ಬದಲಾಯಿಸೋದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಮಧ್ಯವಾಗಿ ತಾವು ಆಯ್ಕೆ ಮಾಡಿಕೊಂಡ್ವಿ ಅನ್ನೋ ಮಾತಾಡೋದಕ್ಕೆ ತುಂಬ ನಾವು ಧನ್ಯವಾದಗಳು ಹೇಳ್ತೀವಿ ಸರ್. ಸರ್, ಆಗಿದ್ಮೇಲೆ ಸರ್ ನಮ್ಮ ಕ್ಷೇತ್ರ ನಮ್ಮನ್ನು ಆಯ್ಕೆ ಮಾಡಿದರೆ ನಾವು ಉತ್ತಮ ಸೇವೆ ಮಾಡಬೇಕಾಗಿ ಸರ್. ಆಗಿದ್ಮೇಲೆ ಸರ್ಕಾರದಿಂದ ಕೊಡ್ತಕ್ಕಂಥ ಗ್ರಾಮ ಪಂಚಾಯತಿ ಅನುದಾನಗಳು ತಮಗೆ ಕೆಲಸ ಕಾರ್ಯಗಳು ಮಾಡಿ ಪೂರೈಸಕ್ಕೆ ಸಾಕಾಗುತ್ತೆ ಸರ್? ಇಲ್ಲ ಸರ್, ಅದು ನಾವು ಬರೋದು ಇದು ಕಟ್ಟಾಗುತ್ತೆ, ಕರೆಂಟ್ ಬಿಲ್ ಕಟ್ಟಾಗುತ್ತೆ, ಆಮೇಲೆ ಇದು ಕಟ್ಟಾಗುತ್ತೆ, ಸಿಬ್ಬಂದಿಗಳಿಗೆ, ಆಮೇಲೆ ಖರ್ಚು ವೆಚ್ಚ ಅವೆಲ್ಲ ಹೋಗುತ್ತೆ ಸರ್. ಆಗಿದ್ಮೇಲೆ ಸ್ವಲ್ಪ ಬರುತ್ತೆ, ಅದರಲ್ಲಿ ಕೆಲಸ ಮಾಡಲಿಕ್ಕೆ ಏನಾಗುತ್ತೆ. ಆಮೇಲೆ ಅಮೌಂಟ್ ಖಾಲಿ ಆಯಿತು, ಇದಾಯ್ತಪ್ಪ, ಒಂದು ನೀರಿನ ಸಮಸ್ಯೆ ಬರುತ್ತೆ, ಲೈಟಿನ ಸಮಸ್ಯೆ ಬರುತ್ತೆ, ಊರಲ್ಲಿ ರೋಡ್ ಸರಿ ಇಲ್ಲ, ಎಲ್ಲರೂ ಪ್ರಾಬ್ಲಮ್ ಇದೆ ಸರ್. ಆವಾಗ ಜನ ಎಲ್ಲ ಹೇಳ್ತಾರೆ ಇದಾಗಿಲ್ಲ ನೋಡ್ರಿ ಮಾಡ್ರಿ. ಸರ್, ಆಗಿದ್ಮೇಲೆ ಹೆಚ್ಚಿನ ಅನುದಾನಗಳು ಬೇಕು ಅಂತ ಈ ಮಾತು ಹೇಳ್ತೀವಿ ಸರ್ ನೀವು? ಹೌದಾ? ಹಾಗಿದ್ಮೇಲೆ ಹೆಚ್ಚಿನ ಅನುದಾನಗಳು ಬೇಕು ನಮ್ಮ ಕ್ಷೇತ್ರಗಳನ್ನು ಒಂದು ವ್ಯವಸ್ಥೆ ರೂಪದಲ್ಲಿ ಮಾಡಬೇಕನ್ನೋ ಮಾತಾ ಹೇಳಲಿಕ್ಕೆ ತುಂಬ ನಾವು ನಿಮಗೆ ಧನ್ಯವಾದ ಹೇಳ್ತೀವಿ ಸರ್. ಸರ್, ಆಗಿದ್ಮೇಲೆ ಸರ್ ಈಗ ನಾವು ಹೇಳಿದ್ವಿ ನಿಮಗೆ, ಈಗ ಆಯ್ಕೆಯಾಗಿ ಕಳಿಸಿದ್ರಲ್ವಾ, 1 ವರ್ಷದ ಅವಧಿಯಲ್ಲಿ ನೀವು ಏನೆಲ್ಲ ಜನಗಳಿಗೆ ಕೆಲಸ ಕಾರ್ಯ ಮಾಡಿಸಿ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸರ್, ನಮ್ಮ ಕ್ಷೇತ್ರದಲ್ಲಿ ಕೆಲಸ ಅಂದರೆ ನಾವು ಜಾಸ್ತಿ ಮಾಡಿದ್ವಿ ಸರ್. ಒಂದು ಸಿಸ್ಟಮ್ ಮಾಡಿದ್ವಿ. ಹೌದು, ನಾವು ಮೇಲ್ಕಂಡ ಅದು ಕ್ಲೀನ್ ಮಾಡಿದ್ವಿ, ಚರಂಡಿಗಳೆಲ್ಲ. ಹೌದಾ? ಊರಲ್ಲಿ ಪೈಪ್ ಲೈನ್ ಸ್ವಲ್ಪ ಅದು ಸಿಸ್ಟಮ್ ಎಲ್ಲ ನೀರು ಬರ್ತಾ ಇಲ್ಲ, ಭಾಳ ಪ್ರಾಬ್ಲಮ್ ಇದೆ. ಓಕೆ ಇಲ್ದಾಗ ಅಷ್ಟೇ ಮಾಡಿದ್ವಿ ಸರ್. ಆಮೇಲೆ ಉಳ್ಕಿದ್ದು ಅಮೌಂಟ್ ಖಾಲಿ ಆಯಿತು, ರೋಡ್ ಅಲ್ಲಿ ಜನ ಓಡಾಡೋಕ್ಕೆ ಬರಲ್ಲ ಸರ್, ಗುಂಡಿ ಅವೆಲ್ಲ ಆಯಿತು. ಅವೆಲ್ಲ ರೆಡಿ ಮಾಡಲಿಕ್ಕೆ ಕೇಳಿದಾಗ ಎಲ್ಲ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಸಿದ್ವಿ ಸರ್. ಅಪ್ರೂವಲು ಎಲ್ಲ ಗೌರ್ಮೆಂಟ್ ಎಲ್ಲ ಆಯಿತು. ಅಷ್ಟು ಅಮೌಂಟ್ ಖಾಲಿ ಆಯ್ತು ಅಂತ ಹೇಳಿ ಅಲ್ಲೇ ಬಿಟ್ಟಿವಿ ಸರ್. ಈಗಲೂ ಹಂಗೆ ಪೆಂಡಿಂಗ್ ಇದೆ. ತುಂಬ ಥ್ಯಾಂಕ್ಸ್ ಸರ್. ಸರ್, ಆಗಿದ್ಮೇಲೆ ಇನ್ನು 5 ವರ್ಷದ ಅವಧಿಯಲ್ಲಿ ಜನಗಳಿಗೆ ಯಾವ ಥರ ಸೇವೆ ಮಾಡಬೇಕಂತ ತಾವು? ಅದೇ ಗೊತ್ತಾಗ್ತಲ್ಲ ಸರ್ ನಮಗೆ. ಜನ ನೋಡಿದ್ರೆ ಇಲ್ಲಿಂದ ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗ್ತಿಲ್ಲ, ಪ್ರೆಷರ್ ಆಗ್ತದೆ ಸರ್. ಅಲ್ಲಿ ಹೋಗಿ ಕೇಳಿದ್ರೆ ಅಧಿಕಾರಿಗಳು ಕೊರತೆ ಇದೆ, ಮಾಡಿಬಿಡ್ರಿ, ನಾಳೆ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ಇವತ್ತು ನಮಗೆ ಗೌರವಕ್ಕೆ ತಕ್ಕ ಹಾಗೆಲ್ಲ ಗೌರವದ ಅಂತೀವಿ
ಹುದ್ದೆಗೆ ತಕ್ಕಾಗ ಒಂದು ಗೌರವಧನ ಅಂತ ಇದ್ದೇ ಇರ್ತಲ್ಲ ಸರ್. ಇವತ್ತು ಗೌರವಧನ ಅಂತ ನಾವು ಹೇಳಿದ್ವಿ, ಇವತ್ತು ನಿಮಗೆ ಇನ್ನೊಬ್ಬ ಕೊಡ್ತದೆ ಸರ್ಕಾರ ಅಂತ ಹೇಳಿ ಸರ್. ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಗೌರವಧನ ಏನು ಥರ ಅದು ಕೊಡ್ತಾರೆ ಅಂತ ನಾನು ಹೋಗಿರಲಿಲ್ಲ. ಆದರೆ ಮುಂದೆ ಏನಪ್ಪ ಅಂದರೆ ಕೆಲವರು ಅವರು ಒಂದು ತಿಂಗಳಿಗೆ ಕೊಡುವಂಥ ಇದು ಇರ್ತದೆ. ಒಬ್ಬ ಕೂಲಿಗಾರ 1,000 ರೂಪಾಯಿ ಆದರೆ ನಮಗೆ ಅನಿಸಲ್ಲ. ಮತ್ತೆ ಕೇರಳ ಮಾದರಿ ಬದಲಾವಣೆ ಆಗ್ಬೇಕಿದ್ರು ಅನ್ನೋ ಮಾತು ಹೇಳ್ತಾರೆ ಸರ್. ತುಂಬ ಧನ್ಯವಾದ ಸರ್. ಆಗಿದ್ಮೇಲೆ ನಾನು ನೀವು ತಿಳಿಸಿದ ಕೇರಳ ಮಾದರಿ ಇಷ್ಟೆಲ್ಲ ವ್ಯವಸ್ಥೆಗಳು ಕೊಟ್ಬಿಟ್ಟು ಸರ್ಕಾರ ಗುಟ್ ಮಾಡಿದೆ ಅಂತ ಸರ್. ಅಂತ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಬಂದಾಗ ಯಾವ ಥರ ಜನಗಳು ಸೇವನೆ ಮಾಡ್ಬೋದು ಅಂತ ನಾವು ಮಾತು ಹೇಳ್ತೀವಿ ಸರ್. ನಮಗೆ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗಬೇಕು. ಜನನೂ ಅಷ್ಟೇ ಪ್ರೀತಿನ ಕಳಿಸಬೇಕು. ಅಷ್ಟೇ ಕೆಲಸ ಮಾಡಿ ಮುಂದೆ ಒಳ್ಳೆಯವನಪ್ಪ ನಮಗೆ ನೆಕ್ಸ್ಟ್ ಪರವಾಗಿಲ್ಲ ಮಾಡಿಕೊಡ್ಲಿ ಹೊರದಾಗಲಿ ಅಂತ ಕೆಲಸ ಮಾಡಿದ್ರು ಮುಂದೆ ಬರೋರು ಹಾಗೆ ಮಾಡಿಕೊಳ್ಳಿ ಅನ್ನೋ ಮಾತು ಹೇಳ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತಿನ ದಿನವಾಗಿ ನಮ್ಮ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ ತಮ್ಮ ಮನೆ ಬಾಗಿಲಿಗೆ ಬಂದು ಸರ್ ನಿಮ್ಮನ್ನು ಇದನ್ನ ಅಂತರ್ಜಾಲದ ಮುಖಾಂತರ 5-10 ನಿಮಿಷಗಳ ಸಂದರ್ಶನ ಮಾಡುತ್ತಿದ್ದನ್ನು ಒಬ್ಬೊಬ್ಬ ಸದಸ್ಯರುಗಳು ಗುರುತು ಮಾಡ್ತಾರೆ ಇವತ್ತು ರಾಜ್ಯಾದ್ಯಂತ. ಇಂಥ ಒಂದು ದೊಡ್ಡ ಸಂಸ್ಥೆಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ನಮಗೆ ಇದೆಲ್ಲ ಆಗ್ತಾ ಇರೋದು ಒಳ್ಳೆಯದೇ ಆಗಲಿ ಅಂತ ಖಂಡಿತ ತುಂಬಾ ಸಂತೋಷ ಸರ್. ಸರ್ ಆಗಿದ್ಮೇಲೆ ಇವತ್ತು ನಿಮ್ಮ ಒಂದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ನಿಮ್ಗಾಗಿ ಹಮ್ಮಿಕೊಂಡು ಸರಿ ಒಂದು ಗ್ರಾಮ ಸಭಾ ಸಾಮಾಜಿಕ ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಸಕಾಲದಲ್ಲಿ ಯಾವ ತರ ನಮಗೆ ಸಹಕಾರ ಕೊಡ್ತೀರಿ ಸರ್? ಸರ್ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ತಾವು ಸಕಾಲ ಬರ್ತೀವಿ ಅಂತ ಹೇಳಿ ನಾವು ಆಶಿಸ್ತೇವೆ. ತುಂಬಾ ಧನ್ಯವಾದಗಳು ಸರ್. ಇಟ್ಲಿಯವರಿಗೆ ತಮ್ಮ ಅತ್ಯಮೂಲ್ಯವಾದ ಸಮಯ ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ನಮ್ಮ ಸಿಬ್ಬಂದಿ ವರ್ಗದಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ತಮಗೆ ಅಭಿನಂದನೆ ಕೂಡ ಇರುತ್ತೆ ಸರ್. ಇವತ್ತು ನೀವು ನೂತನವಾಗಿ ಆಯ್ಕೆಯಾಗಿ ಸುಮಾರು 1 ವರ್ಷ ಕಾಲದ ಅವಧಿಯಲ್ಲಿ ತಾವು ಉತ್ತಮ ಸೇವೆಯನ್ನು ಮಾಡಿದ್ದೀರಿ, ಉತ್ತಮ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ ಸರ್. ಹಾಗೆ ಇನ್ನು ಉಳಿದ 4 ವರ್ಷಗಳು ಅವಧಿ ತಮಗೆ ಶುಭ ಕೋರಲಿ, ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ತಮಗೆ ಅಭಿನಂದನೆ ಪತ್ರ ಕೊಡಬೇಕಂತ ಅಭಿನಂದನೆ ಕೂಡ ನಾವು ಸಲ್ಲಿಸ್ತೀವಿ.